ನಿಮ್ಮ ಆಶ್ರಮಕ್ಕೆ ಬಂದು ನಿಮಗೆ ಮೋಸ ಮಾಡಿದವರು ಇವರೇನಾ? ಅಮ್ಮ ಜಗನ್ಮಾತೆ ನಮೋ ನಮಃ. ಅಲ್ವಾ? ಸರಿಯಾಗಿ ನೋಡಿ ಹೇಳಿ. ಈ ವೇಷದಲ್ಲಿ ಬರಲಿಲ್ಲ ಅಂದೆ. ಅಂದ್ರೆ Step 1, take it. Step 2, take it, take it. ಕೃಷ್ಣನ ಅಪ್ಪಣೆಯಂತೆ ನಾವಿಲ್ಲಿ ಬಂದರೆ ಆ ಕಳ್ಳ ಕೃಷ್ಣನೇ ಕಾಣಿಸುತ್ತಿಲ್ಲವಲ್ಲ. ಸ್ವಾಮಿ, ಕೃಷ್ಣ ಇಲ್ಲಿಲ್ಲವೇ? ಎಲ್ಲಿ ನಗುವಿರುತ್ತದೆಯೋ, ರಂಜನೆ ಇರುತ್ತದೆಯೋ, ಉಲ್ಲಾಸ ಸಂತೋಷ ತುಂಬಿ ತುಳುಕುತ್ತಿರುತ್ತದೆಯೋ ಅಲ್ಲಿ ಶ್ರೀಕೃಷ್ಣನಿರುತ್ತಾನೆ. ಇಲ್ಲೆಲ್ಲಿರುತ್ತಾನೆ? ವೈ ಎವರಿಬಡಿ ಸೋ ಸೀರಿಯಸ್? ವೈ? ನೀವು ಎಷ್ಟು ದೇವರ ಫೋಟೋಗಳನ್ನು ನೋಡಿದ್ದೀರಿ, ಎಷ್ಟೊಂದು ದೇವರ ವಿಗ್ರಹಗಳನ್ನು ನೋಡಿದ್ದೀರಿ. ಯಾವುದರಲ್ಲಾದರೂ ದೇವರು ಸೀರಿಯಸ್ ಮುಖದಲ್ಲಿರುವನೇ? ಇಲ್ಲ ಸ್ವಾಮಿ, ಇಲ್ಲ. ದೇವರು ಯಾವಾಗಲೂ ನಗು ನಗುತ್ತಾ ಮಂದಸ್ಮಿತ ಮುಖದಲ್ಲಿರುವನಲ್ಲವೇ? ಅಂತಹ ದೇವರನ್ನು ಆರಾಧಿಸುವ ಈ ಸ್ಥಳದಲ್ಲಿ ಏಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ರಂಜನೆ, ಉಲ್ಲಾಸ, ನಗು, ಸಂತೋಷದಿಂದ ಆ ಕೃಷ್ಣನನ್ನು ಆರಾಧಿಸೋಣ, ಬರಮಾಡಿಕೊಳ್ಳೋಣ. ಕಮ ಎವರಿಬಡಿ ಎಂಜಾಯ್, ಲಾಫ್, ನಗಿ. ಇದೊಂದು ನಗುವೆ. ನಿಮಗೆ ನಗು ಬರದಿದ್ದರೆ ಒಬ್ಬರಿಗೊಬ್ಬರು ಕಚ್ಚುಗಳು ಇಟ್ಟುಕೊಂಡು ನಗಿ ನೋಡಿ. ಹೀಗೆ ಈ ರೀತಿ ನಗಿ. ಈ ಭಗವಾನ್ ರಂಜನೀಶನಿರುವವರೆಗೂ ನೀವು ನಗುತ್ತಲೇ ಇರಬೇಕು. ನಗಿ, ಎಂಜಾಯ್. ಚಂದ್ರಾಬಾಯ್, ಸ್ವಾಮಿ, ನಿನಗೆ ರಾಣಿ ಎಂಬ ಒಬ್ಬ ಡಾಟರ್ ಇರೋಳಲ್ಲ? ಹೌದು ಸ್ವಾಮಿ. ಎಲ್ಲಿ ಕಾಣಿಸುತ್ತಲೇ ಇಲ್ಲವಲ್ಲ? ರಾಣಿ, Step 1, take it. Step 2, take it, take it. ಬಾಮ್ಮ. ರಂಜನೀಶ್ ಸ್ವಾಮಿಗಳು ಆಶೀರ್ವಾದ ತಗೋ. ಸ್ವಾಮಿ, ಕಚ್ಚುಗುಳಿ ಕಚ್ಚುಗುಳಿ ಇಟ್ಟು ನಗಿಸುತ್ತಿದ್ದೇನೆ. ಕಚ್ಚುಗುಳಿ ಕಚ್ಚುಗುಳಿ. ನಗು ನಗು. ಆ ನಗುವಿನಲ್ಲೇ ಆ ದೇವರನ್ನು ಆರಾಧಿಸೋಣ. An ounce of enjoyment is a ton of prayers to that God. ಕೃಷ್ಣ, ತೆಗೆದುಕೋ. ಈ ಕಳ್ಳ ಕೃಷ್ಣನ ಮುದ್ದು ಮುಖದ ಮೇಲೆ ನಿಮಗೆ ತುಂಬಾ ಆಸೆ ಅಲ್ಲವೇ? ನಾವಿದ್ದೇವೆ. ಕೃಷ್ಣ, ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್. ಹಾ ಕೃಷ್ಣ, ಹಾ ಹೇಳು ಹೇಳು. ಹೌದೇ? ಓಕೆ ಕೃಷ್ಣ, ಓಕೆ ಕೃಷ್ಣ, ಓಕೆ, ಸಿ ಯು ಸೂನ್, ಬಾಯ್. ಚಂದ್ರಾಬಾಯ್, ಈಕೆ ಸಾಮಾನ್ಯವಾದ ಕನ್ಯೆಯಲ್ಲ. ಈಕೆ ನಿನ್ನ ಮಗಳು ರಾಣಿ ಅಲ್ಲ. ಆ ಕೃಷ್ಣನ ಮನದರಸಿ ರಾಧೆ. ಹೌದಾ ಸ್ವಾಮಿ? ಅಮ್ಮ, ನನ್ ಕನ್ಸು ನನ್ಸಾಗ್ತಾ ಇದೆ. ಹೌದು, ಈಗ ತಾನೇ ಶ್ರೀಕೃಷ್ಣ ಡಿವೈನ್ ಕಾಸ್ಮಿಕ್ ಎನರ್ಜಿ ಫೋನಲ್ಲಿ ನಮ್ಮ ಬಳಿ ಹೇಳಿದ್ದು. ಈಕೆ ಹಿಂದೆ ದ್ವಾಪರ ಯುಗದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಕೃಷ್ಣನನ್ನು ಹರ್ಟ್ ಮಾಡಿದ್ದರಿಂದ ಶಾಪಗ್ರಸ್ತಳಾಗಿ ಭೂಲೋಕದಲ್ಲಿ ರಾಣಿಯಾಗಿ ಬದುಕುತ್ತಿದ್ದಾಳೆ. ಆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ದೇ ಇವಳ ಶಾಪ ವಿಮೋಚನೆ ಮಾಡಿ ಸ್ವರ್ಗಕ್ಕೆ ಕೊಂಡೊಯ್ಯಲು. ಹೌದಾ ಸ್ವಾಮಿ? ಅಮ್ಮ, ನನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರಾ? ರಾಣಿ, ಗೆಟ್ ರೆಡಿ ಟು ಫ್ಲೈ ಟು ಹೆವನ್. ಚಂದ್ರಾಬಾಯ್, ನಾನು ಭಕ್ತಾದಿಗಳನ್ನು ಈಗಲೇ ನೋಡಬೇಕಿದೆ. ಕೂಡಲೇ ಸಂದರ್ಶನಕ್ಕೆ ರೆಡಿ ಮಾಡು. ಆಯ್ತು ಸ್ವಾಮಿ. Don't worry, white girl. When I come to Germany, I'll see you and bless you. Go. ಸ್ವಾಮಿ! Bless you, bless you. Bless you, bless you. ಇವನು ನನ್ನ ಮಗ ಆಕ್ಸಿಡೆಂಟ್ ಮಾಡ್ಕೊಂಡು ತಮ್ಮ ಆಶೀರ್ವಾದ ತೆಗೆದುಕೋ ಈ ಹಣ್ಣು ಪ್ರಸಾದವನ್ನು. ತೊಲಗು ತೊಲಗು. Bless you, bless you. ನನ್ನ ಹೆಂಡತಿ, ನಿನ್ನ ಹೆಂಡತಿ ಏನಾದಳು? ಅವನ್ ಜೊತೆ ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು. ಆ ಲೀಲೆಗಳನ್ನು ಮರೆಯಬೇಡ. ಹೋಗು ಹೋಗು, ತೊಲಗು. ನೆಕ್ಸ್ಟ್. ಸ್ವಾಮಿ,
ತೀರ್ಥ ಕುಡ್ದು ಇವರೆಲ್ಲ ಯಾಕೆ ತೇಲಾಡ್ತಿದ್ದಾರೆ? ಅದು ಎಸ್ಟರ್ಡೇ 2 ನೈಟ್ಗೆ ಶ್ರೀಕೃಷ್ಣ ಬಂದು ಅವನು ರಾಮನವಳಿ ಪಡೆದಂತಹ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ. ನೀನು ಒಂದು ಲೋಟವನ್ನು ಕುಡಿದು ನೋಡು, ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ. ಅಪ್ಪಣೆ ಸ್ವಾಮಿ. ಬ್ಲೆಸ್ ಯು. ಹಾಯ್, ನೀನೆಲ್ಲಿಗೆ ಹೋಗುವೆ? ಕುಳಿತುಕೋ. ರಾಮರಸವೆಲ್ಲ ಅವರಿಗೆ, ನಿನಗೆ ನಾನಿಲ್ಲವೇ? ಚಂದ್ರಾಬಾಯ್, ಯಾರು? ಚಂದ್ರಾಬಾಯ್, ಯಾರು? ನಾನು ಶ್ರೀಕೃಷ್ಣ ಪರಮಾತ್ಮ. ಆ? ಎಲ್ಲಿದ್ದೀರಾ ಸ್ವಾಮಿ? ಮೂರ್ಖ ಹೆಣ್ಣೆ, ಫೋಕಸ್ ಮಾಡಿ ನೋಡು. ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒರಿಸಲೆಂದೇ ನಾನು ಭಗವಾನ್ ರಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ ನಾನು. ನನ್ನ ಆಸೆ ನೆರವೇರದಿದ್ದರೆ ನೀನು ನಾಯಿಯಾಗಿ ಹುಟ್ಟುವೆ, ಅರ್ಥವಾಯಿತೆ? ಆಯ್ತು ಸ್ವಾಮಿ, ನೀವು ಕೊಟ್ಟ ತೀರ್ಥ ತಗೊಂಡ ತಕ್ಷಣ ಭಗವಂತನ ಅಶ್ರೀರವಾಣಿನೇ ಕೇಳಿಸ್ತಾ ಇದೆ. ಎಂತ ತೀರ್ಥ! ಆ. ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ. ಹೌದು ಸ್ವಾಮಿ. ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ? Step 2. Take it, take it. ಸ್ವಾಮಿ, ನಿನ್ನೆ ನಿಮಗೊಂದು ಓ, ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದ್ದನಲ್ಲವೇ? ಸಕಲವೂ ತಿಳಿದಿರೋ ನಿಮಗೆ ನಾನ್ ಹೇಳಕ್ ಬಂದಿದ್ದೀನಲ್ಲ, ಎಂತ ದಡ್ಡಿ ನಾನು. ಸ್ವಾಮಿ, ಆ? ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು, ಬೇಡ ಎನ್ನಲು ಇವಳ್ಯಾರು? ಎಲ್ಲ ನನ್ನ ಇಚ್ಛೆಯಂತೆ ಆಗಲಿ. ಸ್ವಾಮಿ, ಬೆರಳು ನೋಯುತ್ತಿದೆಯೇ? ನೋವಲ್ಲದೆ ಮತ್ತಿನ್ನೇನು, 24 ಅವರ್ಸ್ ಆ ಸುದರ್ಶನ ಚಕ್ರ ಸುತ್ತುತ್ತಿರುತ್ತದಲ್ಲವೇ? ಸ್ವಾಮಿ, ಆ? ನಮ್ ರಾಧೆಗೆ ಎಂದು ಶಾಪ ವಿಮೋಚನೆ, ಎಂದು ಸ್ವರ್ಗಕ್ಕೆ ಕೊಂಡೊಯ್ಯಿತು. ವೀಸಾ ಬಂದ ಕೂಡಲೇ ಪಯಣ. ವೀಸಾನ ನಾವು ಆಸೆ ಪಟ್ಟರಲ್ಲವೇ ಇವಳಿಗೆ ವೀಸಾ. ಸ್ವಾಮಿಗಳಿಗೆ ತಿಳಿದೇ ಇರೋದೇನು? ಚಂದ್ರಾಬಾಯ್, ನಮ್ಮ ಮೊದಲ ರಾತ್ರಿ ಆಗುವುದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ತೋರಿಸಬೇಕೆಂದಿದ್ದೇನೆ. ವಿಶ್ವರೂಪ ದರ್ಶನನ ನಮಗ? ಧನ್ಯನಾದೇನು ಸ್ವಾಮಿ. ಆಯ್ತು, ನೀವೆಲ್ಲರೂ ಯಜ್ಞಕ್ಕೆ ರೆಡಿ ಮಾಡಿಕೊಳ್ಳಿ. ಹೊರಡಿ ಹೊರಡಿ ಅಪ್ಪಣೆ ಸ್ವಾಮಿ. ಹೊರಡಿ. ರಾಧೆ, ರಾಧೆ, ಶೃಂಗಾರ ಪ್ರಿಯನಾದ ನನಗೆ ನಿನ್ನ ಎಲ್ಲ ಗೋಲ್ಡಾಭರಣಗಳೊಂದಿಗೆ ನೀನು ಯಜ್ಞದಲ್ಲಿ ಪಾಲ್ಗೊಳ್ಳುವಂತವಳಾಗು. ಆಯ್ತೆ? ಆಯ್ತು ಸ್ವಾಮಿ. Step 1. Take it. Step 2. Take it, take it. ಸದ್ದು, ಸೈಲೆನ್ಸ್, ಸದ್ದು, ಸೈಲೆನ್ಸ್ ಪ್ಲೀಸ್. ರಾಧೆಯನ್ನೊಬ್ಬಳನ್ನು ಬಿಟ್ಟು ನೀವೆಲ್ಲರೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ಪಡೆಯುವಂತರಾಗಿ ಹೋಗಿ ಹೊರಗಡೆ, ಹೋಗಿ ಎಲ್ಲ ಹೊರಗಡೆ. ರಾಧೆ, ಸ್ವರ್ಗಕ್ಕೆ ಹೋಗಲು ರೆಡಿ ಆಗು. ನಮ್ಮ ಆಶೀರ್ವಾದವನ್ನು ಪಡೆ, ನಮಸ್ಕರಿಸಿ. ಸ್ವಾಮಿ, ಹರಿ ಓಂ ಶ್ರೀಕೃಷ್ಣ. ಜೈ ಕೃಷ್ಣ. ಅಯ್ಯೋ, ನಾವೆಂತ ಮೂರ್ಖರು. ಶ್ರೀಕೃಷ್ಣ ಒಳಗಿರುವಾಗ ನಾವು ಪರಮಾತ್ಮನನ್ನು ಇಲ್ಲಿ ಹುಡುಕ್ತಾ ಇದ್ದೀವಲ್ಲ. ನಡೀರಿ ಒಳಗೆ. ಹ್ಮ್, ನಡೀರಿ, ನಡೀರಿ, ಹೋಗೋಣ, ನಡೀರಿ. ಆ, ಅಯ್ಯೋ, ಏನಿದೆಲ್ಲ? ರಾಣಿ, ರಾಣಿ, ಅಯ್ಯೋ, ಅಯ್ಯೋ, ಎಂತ ಮೋಸ ಹೋದ್ವಿ. ಸೈಲೆನ್ಸ್, ಸೈಲೆನ್ಸ್. ದೇವರ ಹೆಸರೇಳಿ ನನಗ್ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು ಯುವರಾನರ್. ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ
ಇಲ್ಲ ಅಂದ್ರೆ ನನಗ್ ಬರ್ತಾರೆ ಕೋಪದಲ್ಲಿ ಇವನು ನಾನೇ ಸಾಯಿಸ್ಬಿಡ್ತೀನಿ. ಹೌದು ಮಾರಾಯ್ತಿ, ಹೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ, ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣ ಲೀಲಾ ಅಂತ, ಹಾಗುಂಟು. ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ, ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂತದಿದು ಛೇ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೆ 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 ಛೆ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತಾ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ, ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ? ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು? ಹುಚ್ಚಲ್ಲವೋ ಜಡ್ಜಮ್ಮ? ಈಗ ಯಾರಾದ್ರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವೋ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇರೊಟ್ಟು ಪಾತೇರೋನು ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ ಈ ಅಕ್ಲೇಗ ಬುದ್ಧಿ ಕುರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು, ನಾನೊಬ್ಬ ಮಾಮೂಲಿ ಮನುಷ್ಯ, ಆಯ್ತಾ? ನಾನವನಲ್ಲ. ಬ್ರಿಲಿಯಂಟ್.